ಒಲವಿನ ಸುಳಿ ಭಾಗ 2 ನಮ್ಮ ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿ. ಮದುವೆಯ ಮನೆಯ ಸಂಭ್ರಮವೆಲ್ಲ ಕಮರಿ ಹೋಗಿತ್ತು. ಈಗ ಆ ಮನೆಯಲ್ಲಿ ಉಳಿದಿರುವುದು ಮೌನ, ಕಣ್ಣೀರು ಮಾತ್ರ. ದೀಪಿಕಾ ತನ್ನ ಗೆಳತಿ ಪಾವನಿಯ ಎದುರು ಕುಳಿತು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ಲು. ಪಾವನಿ ಅವಳನ್ನು ಸಮಾಧಾನ ಪಡಿಸುತ್ತಾ, ಭೂಮಿ, ನಿನಗೆ ಒಳ್ಳೆ ಗಂಡ ಸಿಗ್ತಾನೆ ಕಣೆ ಎಂದು ನಾನು ಹಳ್ಳಿಯಲ್ಲಿ ಬಹಳ ಸಂಭ್ರಮ ಪಡ್ತಾ ಇದ್ದೆ. ಆದರೆ ರಾತ್ರೋರಾತ್ರಿ ಹಿಂಗಾಗ್ಬಿಡತ್ತೆ ಅಂತ ನಾನು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅಸಲಿಗೆ ಆ ಮದುವೆಯ ರಾತ್ರಿ ಏನಾಯಿತು? ಆ ಚಂದು ನಿನ್ನನ್ನು ಸಂಶಯಿಸಿ ಮಂಟಪದಿಂದ ಎದ್ದು ಹೋಗುವಂಥದ್ದು ನೀನೇನು ಮಾಡಿದೆ? ನಿಜ ಹೇಳು ಅಂತ ಕೇಳಿದ್ಲು. ದೀಪಿಕಾ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಆ ಕರಾಳ ಘಟನೆಯನ್ನು ನೆನಪಿಸಿಕೊಂಡ್ಳು. ಪಾವನಿ, ಅಂದು ರಾತ್ರಿ ನಾನು ಮದುವೆಯ ಕೋಣೆಯಲ್ಲಿ ಸೀರೆ ಉಡಲು ಸಿದ್ಧವಾಗ್ತಿದ್ದೆ. ಹಿರಿಯ ಮುತ್ತೈದೆಯೊಬ್ಬರು ನನಗೆ ಸಹಾಯ ಮಾಡಲು ಜೊತೆಗಿದ್ರು. ಇದ್ದಕ್ಕಿದ್ದಂತೆ ಕರೆಂಟ್ ಹೋಯಿತು. ನಾನು ಈಗಲೇ ಬರುತ್ತೇನೆ ಭೂಮಿ ಅಂತ ಹೇಳಿ ಅವರು ಹೊರಗೆ ಹೋದರು. ನಾನು ಕತ್ತಲೆಯಲ್ಲಿ ಸೀರೆಯ ಸೆರಗನ್ನು ಹಿಡಿದುಕೊಂಡು ಗಾಬರಿಯಿಂದ ನಾನು ಅವರಿಗೋಸ್ಕರ ವೇಟ್ ಮಾಡ್ತಾ ಅಲ್ಲೇ ನಿಂತಿದ್ದೆ. ದೀಪಿಕಾಳ ಧ್ವನಿ ನಡುಗ್ತಾನೆ ಇತ್ತು. ಅಷ್ಟರಲ್ಲಿ ಯಾರೋ ಕೋಣೆಯೊಳಗೆ ಬಂದು ಸದ್ದಾಯಿತು. ಆ ಆಂಟಿಯೇ ವಾಪಸ್ ಬಂದಿದ್ದಾರೆಂದು ಭಾವಿಸಿ ನಾನು ಅವರ ಹತ್ತಿರ ಹೋದೆ. ಆದರೆ ಆ ವ್ಯಕ್ತಿ ಅತಿ ಎತ್ತರವಿದ್ದ ಕಾರಣ ಸೀರೆ ಕಾಲಿಗೆ ಸಿಕ್ಕಿ ನಾನು ಅವ್ರ ಮೇಲೆ ಬಿದ್ದೆ. ಆ ಕ್ಷಣದಲ್ಲಿ ನನಗರಿವಾಯಿತು, ಅದು ಹೆಣ್ಣಲ್ಲ, ಒಬ್ಬ ಪುರುಷ ಅಂತ. ನಾನು ಗಾಬರಿಯಿಂದ ಎದ್ದೇಳಲು ಹೋದಾಗ ನನ್ನ ಕುತ್ತಿಗೆಯಲ್ಲಿದ್ದಂತಹ ಸರಪಳಿ ಚೈನು ಅವರ ಕೋಟಿನ ಗುಂಡಿಗೆ ಸಿಕ್ಕಾಕೊಂಡ್ಬಿಡ್ತು. ನಾನು ಭಯದಿಂದ ಬೆವರ್ತಿದ್ದೆ. ಅವರು ಏನು ಮಾತನಾಡದೆ ನನ್ನ ಸರಪಳಿಯನ್ನು ಬಿಡಿಸ್ಕೊಂಡು ಆ ಕತ್ತಲೆಯಲ್ಲಿ ಅವರ ಪಾಡಿಗೆ ಅವರು ಹೊರಟೋದ್ರು. ಆ ವ್ಯಕ್ತಿ ಹೋದ ಕೆಲವು ಕ್ಷಣಗಳಲ್ಲಿ ಲೈಟ್ ಕೂಡ ಬಂತು. ಆ ಆಂಟಿ ಒಳಗೆ ಬಂದು ನನ್ನ ಕೆದರಿದ ಕೂದಲು ಮತ್ತು ಬೆವರಿದ ಮುಖ ನೋಡಿ ಸಂಶಯದಿಂದ ನೋಡೋಕೆ ಶುರು ಮಾಡಿದ್ರು. ಕೋಣೆಯಲ್ಲಿ ದೀಪ ಆರಿಸಿ ಗೆಳೆಯನನ್ನು ಕರೆಸ್ಕೊಂಡಿದೀಯಾ, ನಾಚಿಕೆಗೆಟ್ಟವಳೆ ಎಂದು ಎಲ್ಲರ ಮುಂದೆ ಆರೋಪ ಮಾಡಿದ್ರು. ಅದನ್ನು ನಂಬಿದ ಚಂದು ನನ್ನನ್ನು ಅರ್ಧ ದಾರಿಯಲ್ಲೇ ಕೈಬಿಟ್ಟು ಹೋದ ಎಂದು ದೀಪಿಕಾ ಗೋಳಾಡೋಕೆ ಶುರು ಮಾಡ್ತಾಳೆ. ವಿಕ್ರಾಂತ್ನ ಆಫೀಸ್ನಲ್ಲಿ ಸಂಘರ್ಷ. ಮತ್ತೊಂದೆಡೆ ವಿಕ್ರಾಂತನ ಕ್ಯಾಬಿನ್ನ ಸಿಟ್ಟಿನಿಂದ ಅತ್ತಿತ್ತ ಸುಳಿದಾಡ್ತಾ ಇದ್ದಾನೆ, ಓಡಾಡ್ತಾ ಇದ್ದಾನೆ. ಅವನ ಗೆಳೆಯ ರಾಜೀವ್ ಮತ್ತು ಸಮರ್ಥ್ ಒಳಗೆ ಬಂದರು. ವಿಕ್ರಾಂತ್ ಸೀದಾ ರಾಜೀವ್ನ ಹತ್ತಿರ ಹೋಗಿ, ನಿನ್ನಿಂದಲೇ ಇದೆಲ್ಲ ಆಗಿದ್ದು. ನೀನು ಸರಿಯಾದ ಸಮಯಕ್ಕೆ ಮದುವೆಗೆ ಬಂದಿದ್ರೆ ನಾನು ಆ ಪರಿಸ್ಥಿತಿಯನ್ನು ದೀಪಿಕಾಳಿಗೆ ತಾಳಿ ಕಟ್ಟುವಂತಹ ಅನಿವಾರ್ಯತೆ ನಿಜವಾಗ್ಲೂ ಬರ್ತಾನೆ ಇರಲಿಲ್ಲ ಕಣೋ ಅಂತ ಹೇಳಿ ಕಿರಿಚಿದ್ರು. ರಾಜೀವ್ ಶಾಂತವಾಗಿ, ವಿಕ್ರಾಂತ್ ಸುಮ್ಮನೆ ಇರು, ಭೂಮಿ ತುಂಬ ಅಂದರೆ ತುಂಬ ಒಳ್ಳೆಯವಳು, ಮುಗ್ಧ ಹುಡುಗಿ. ಈಗ ಅವಳು ನಿನ್ನ ಹೆಂಡತಿ ಕಣೋ, ಈ ಸತ್ಯವನ್ನು ನೀನು ಒಪ್ಕೊಳ್ಳೇಬೇಕು ಅಂತ ಹೇಳ್ದ. ಹೆಂಡತಿಯಾ? ಇನ್ನೊಮ್ಮೆ ಆ ಮಾತು ಎತ್ತಬೇಡ ರಾಜೀವ್. ನಾನು ಕೇವಲ ಅವಳು ಆತ್ಮಹತ್ಯೆ ಮಾಡಿಕೊಳ್ಳಬಾರ್ದು ಅನ್ನೋ ಮಾನವೀಯತೆಯಿಂದ ತಾಳಿ ಕಟ್ಟಿದ್ನೇ ಹೊರತು ನನ್ನ ಜೀವನದಲ್ಲಿ ಅವಳಿಗೆ ಎಂದಿಗೂ ಸ್ಥಾನವಿಲ್ಲ. ಅವಳು ನನ್ನ ಹೆಂಡತಿನೂ ಅಲ್ಲ, ನಾನು ಅವಳ ಗಂಡನೂ ಅಲ್ಲ ಎಂದು ವಿಕ್ರಾಂತ್ ಮೇಜಿನ ಮೇಲೆ ಜೋರಾಗಿ ಗುದ್ದೋಕೆ ಶುರು ಮಾಡ್ದ. ಸಮರ್ಥ್ ಮಾತ್ರ ಮೌನವಾಗಿ ಎಲ್ಲವನ್ನ ಗಮನಿಸ್ತಾನೆ ಇದ್ದ. ವಿಕ್ರಾಂತ್ನ ಈ ಹಠ ಮತ್ತು ದ್ವೇಷದ ಹಿಂದೆ ಯಾವುದೋ ಒಂದು ದೊಡ್ಡ ಗಾಯ ಇದೆ, ಮಾಸದ ನೋವಿದೆ ಎಂಬುದು ಅವನಿಗೂ ಯಾಕೋ ಅರ್ಥ ಆಗೋಕೆ ಶುರುವಾಯಿತು. ವಿಕ್ರಾಂತ್, ನೀನು ಯಾಕೆ ಇಷ್ಟೊಂದು ಕಠಿಣವಾಗ್ತಿದೀಯಾ? ಭೂಮಿಯ ಬಗ್ಗೆ ನಿನಗೆ ಏನು ಗೊತ್ತು ಎಂದು ಸಮರ್ಥ್ ಕೇಳಿದಾಗ ವಿಕ್ರಾಂತ್ ನನಗೆ ಏನು ತಿಳಿಯಬೇಕಿಲ್ಲ ಎಂದು ಅಹಂಕಾರದಿಂದ ಉತ್ತರಿಸಿ ಕೆಲಸಕ್ಕೆ ಮರಳುತ್ತಾರೆ. ಮನೆಯಲ್ಲಿ ದೀಪಿಕಾ ತನ್ನ ನೋವನ್ನು ನುಂಗ್ಕೊಂಡು ಅಡುಗೆ ಮನೆಗೆ ಹೋದ್ಲು. ಪಾವನಿ, ನಾವು ಅಡುಗೆ ಮಾಡಿ ಅಣ್ಣನ ಆಫೀಸಿಗೆ ತೊಗೊಂಡು ಹೋಗೋಣ. ವಿಕ್ರಾಂತ್ ಕೂಡ ಅಲ್ಲಿ ಇರ್ತಾನಲ್ವಾ, ನೋಡೋಣ ಅವನು ಎಷ್ಟು ದಿನ ನನ್ನ ಅಂದರೆ ನಿರ್ಲಕ್ಷಿಸ್ತಾನೆ ಅಂದ್ಲು ದೀಪಿಕಾ. ಪಾವನಿ ಆಶ್ಚರ್ಯದಿಂದ, ಅವನು ಅಷ್ಟು ಅಸಹ್ಯವಾಗಿ ನಡೆಸ್ಕೊಂಡ್ರು ನೀನು ಅವನಿಗೆ ಊಟ ತೊಗೊಂಡೋಗಿ ಕೊಡ್ತೀಯೇನೆ ಅಂತ ಕೇಳಿದ್ಲು. ದೀಪಿಕಾ ಮಾತ್ರ ತುಂಬ ದೃಢವಾಗಿ ಹೇಳಿದ್ಲು, ನಿನಗೆ ಈ ಭೂಮಿಯ ಬಗ್ಗೆ ಗೊತ್ತಿಲ್ಲ ಪಾವನಿ. ನೀನು ಏನನ್ನಾದರೂ ಮಾಡಬೇಕು ಅಂತ ನಿರ್ಧರಿಸಿದ್ರೆ ಅದು ಮುಗಿಯುವವರೆಗೂ ನಾನು ಹಿಂದೆ ಸರಿಯೋದೇ ಇಲ್ಲ. ಅದೇ ನನ್ನ ಒಂದು ಸ್ಟ್ರೆಂತ್. ವಿಕ್ರಾಂತ್ ನನ್ನನ್ನು ದ್ವೇಷಿಸಬಹುದು ಅಥವಾ ಅಸಹ್ಯ ಪಡ್ಬೋದೇನೋ, ಆದರೆ ಅವನ ಈ ಇಂದಿನ ಕೋಪದ ಹಿಂದೆ ಅಡಗಿರುವಂತಹ ಒಂದು ಯಾವುದೋ ನೋವಿದೆ. ನಾನು ಅದಕ್ಕೆ ಮದ್ದಾಗಬೇಕು. ನಾನು ಅದನ್ನು ತಾಳ್ಮೆಯಿಂದ ತಿಳ್ಕೋಬೇಕು. ಇಬ್ಬರು ಸೇರಿ ಪ್ರೀತಿಯಿಂದ ಅಡುಗೆ ಸಿದ್ಧಪಡಿಸಿದ್ರು. ವಿಕ್ರಾಂತ್ ಈ ಊಟವನ್ನು ಸ್ವೀಕರಿಸ್ತಾನ ಅಥವಾ ಮತ್ತೆ ಅವಳನ್ನು ಅವಮಾನಿಸ್ತಾನ ಗೊತ್ತಿಲ್ಲ. ಅಡುಗೆ ಮನೆಯಲ್ಲಿ ಅಡುಗೆ ಮುಗಿಸಿದಂಥ ದೀಪಿಕಾ ಪ್ರೀತಿಯಿಂದ ಊಟದ ಡಬ್ಬಿಯನ್ನು ಸಿದ್ಧಪಡಿಸ್ತಾಳೆ. ಅವಳ ಕಣ್ಣಲ್ಲಿ ಬಂದ ಹೊಸ ಭರವಸೆ ಇತ್ತು. ಪಾವನಿ, ಅಣ್ಣನಿಗೆ ಫೋನ್ ಮಾಡಿ ನಾವು ಆಫೀಸಿಗೆ ಬರ್ತಾ ಇದ್ದೇವೆ ಅಂತ ಹೇಳು, ಆದರೆ ವಿಕ್ರಾಂತ್ಗೆ ವಿಷಯ ತಿಳಿಬಾರ್ದು ಅಂತಲೂ ಹೇಳಿ ಅಲ್ಲಿಂದ ಹೊರಟ್ಲು.
ಆಫೀಸಿನ ಆವರಣದಲ್ಲಿ ದೀಪಿಕಾ ಮತ್ತು ಪಾವನಿ ಆಫೀಸ್ ತಲುಪಿದಾಗ ಅಲ್ಲಿನ ವಾತಾವರಣ ಅವಳಿಗೆ ವಿಚಿತ್ರವಾಗಿ ಕಾಣ್ತು. ಎಲ್ಲರೂ ಅವಳನ್ನೇ ನೋಡುತ್ತಾ ಪಿಸುಗುಡ್ತಾ ಇದ್ರು. ಇವಳೇ ಅಲ್ವಾ ಸರ್, ಮದುವೆಯಾದ ಹುಡುಗಿ ಅಂತ ಕೆಲವರು ಮಾತನಾಡಿಕೊಳ್ತಿದ್ದದ್ದು ದೀಪಿಕಾಳ ಕಿವಿಯಲ್ಲಿ ಬಿದ್ದರೂ ಅವಳು ಧೈರ್ಯಗುಂದದೆ ವಿಕ್ರಾಂತ್ ಕ್ಯಾಬಿನ್ ಕಡೆಗೆ ನಡೆದ್ಲು. ಕ್ಯಾಬಿನ್ ಒಳಗಿನಿಂದ ವಿಕ್ರಾಂತ್ನ ಗಡುಸಾದ ಧ್ವನಿ ಕೇಳಿಸ್ತಾ ಇತ್ತು. ರಾಜೀವ್ ಅವನನ್ನ ಸಮಾಧಾನ ಪಡಿಸೋಕೆ ಪ್ರಯತ್ನಿಸ್ತಿದ್ದ. ವಿಕ್ರಾಂತ್, ನೀನು ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದೀಯಾ? ಭೂಮಿ ನಿನ್ನ ಹೆಂಡತಿ. ಈ ಸತ್ಯವನ್ನ ನೀನು ತಾಳಿ ಕಟ್ಟುವಾಗಲೇ ಒಪ್ಕೊಂಡಿದೀಯಾ. ಅವಳೇ ನಿನ್ನನ್ನು ತಾಳಿ ಕಟ್ಟು ಅಂತ ಬಲವಂತ ಮಾಡಲಿಲ್ಲ ಅಥವಾ ನಿನ್ನನ್ನು ಕೇಳಲಿಲ್ಲ. ನೀನಾಗೆ ನೀನು ಬಂದೆ, ಅವಳನ್ನು ಉಳಿಸ್ದೆ, ತಾಳಿ ಕಟ್ದೆ ಎಂದು ರಾಜೀವ್ ಹೇಳಿದ. ವಿಕ್ರಾಂತ್ ಸಿಟ್ಟಿನಿಂದ ಎದ್ದು ನಿಂತು, ರಾಜೀವ್, ನಾನು ತಾಳಿ ಕಟ್ಟಿದ್ದು ಕೇವಲ ಸಾವು ತಡೆಯೋಕೆ, ಪ್ರೀತಿ ಮಾಡೋಕ್ಕಲ್ಲ. ನನಗೂ ಅವಳಿಗೂ ಯಾವುದೇ ಸಂಬಂಧ ಇಲ್ಲ. ಅವಳ ಬಗ್ಗೆ ನನ್ನ ಮುಂದೆ ಮತ್ತೆ ಮಾತಾಡ್ಬಿಡ ಅಂತ ಕಿರಿಚಿದ. ಸರಿಯಾಗಿ ಅದೇ ಕ್ಷಣದಲ್ಲಿ ದೀಪಿಕಾ ಕ್ಯಾಬಿನ್ ಬಾಗಿಲನ್ನು ತೆರೆದು ಒಳಗೆ ಬಂದೇ ಬಿಟ್ಲು. ವಿಕ್ರಾಂತ್ ಅವಳನ್ನು ನೋಡಿ ಕ್ಷಣಕಾಲ ಸ್ತಬ್ಧನಾದ. ಅವಳ ಕೈಯಲ್ಲಿ ಊಟದ ಡಬ್ಬಿಯನ್ನು ನೋಡಿ ಅವನ ಕೋಪ ಮತ್ತೆ ನೆತ್ತಿಗೇರ್ಬಿಡ್ತು. ನಿನಗಿಲ್ಲಿಗೆ ಬರೋಕೆ ಎಷ್ಟು ಧೈರ್ಯ? ಇದು ನನ್ನ ಆಫೀಸು, ನನ್ನ ಮನೆತನದ ಡ್ರಾಮಾ ಮಾಡುವ ಜಾಗ ಅಲ್ಲ ಎಂದು ವಿಕ್ರಾಂತ್ ಅಬ್ಬರಿಸಿದ. ದೀಪಿಕಾ ಮೌನವಾಗಿ ಅವನ ಹತ್ತಿರ ಹೋಗಿ ಡಬ್ಬಿಯ ಮೇಜಿನ ಮೇಲಿಟ್ಟು, ನಾನು ಇಲ್ಲಿಗೆ ಡ್ರಾಮಾ ಮಾಡಕ್ಕೆ ಬಂದಿಲ್ಲ. ನೀವು ಬೆಳಗಿಂದ ಏನೂ ತಿಂದಿಲ್ಲ ಎಂದು ಅಣ್ಣ ಹೇಳಿದ್ರು. ಒಬ್ಬ ಮನುಷ್ಯನಾಗಿ ನಿಮ್ಮ ಆರೋಗ್ಯದ ಮೇಲೆ ನನ್ನ ಕಾಳಜಿ ಇದೆ ಅಷ್ಟೇ, ಅದನ್ನು ಬಿಟ್ಟರೆ ಇನ್ನೇನೂ ಇಲ್ಲ ಎಂದು ಗಂಭೀರವಾಗಿ ಹೇಳಿದ್ಲು. ವಿಕ್ರಾಂತ್ ಮಾತ್ರ ಅಸಹ್ಯದಿಂದ ಡಬ್ಬಿಯನ್ನು ಪಕ್ಕಕ್ಕೆ ತಳ್ಳಿಬಿಡ್ತಾನೆ. ನಿನ್ನ ಈ ಕಾಳಜಿ ನನಗೆ ಬೇಡ, ಮೊದಲು ಇಲ್ಲಿಂದ ಹೊರಟು ಹೋಗು ಎಂದನು. ದೀಪಿಕಾ ಅಲ್ಲಿಂದ ಕಣ್ಣೀರು ಹಾಕುತ್ತಾ ಹೊರಬರುವಾಗ ವಿಕ್ರಾಂತ್ನ ಕೋಟು ಅಲ್ಲಿನ ಹ್ಯಾಂಗರ್ಗಳಲ್ಲಿ ತೂಗಾಡ್ತಿರೋದನ್ನ ಗಮನಿಸ್ತಾಳೆ. ಕುತೂಹಲದಿಂದ ಆ ಕೋಟನ್ನು ನೋಡಿದಾಗ ದೀಪಿಕಾಳಿಗೆ ಒಂದು ರೀತಿಯ ಆಘಾತ ಅನ್ನೋ ಶುರುವಾಗುತ್ತೆ. ಆ ಕೋಟಿನ ಗುಂಡಿಯೊಂದರಲ್ಲಿ ಅವಳ ಸರಪಳಿಯ ಸಣ್ಣದೊಂದು ಚಿನ್ನದ ಎಳೆ ಸಿಕ್ಕಾಕೊಂಡಿತ್ತು. ದೀಪಿಕಾಳ ಕೈಗಳು ನಡುಗೋಕ್ ಶುರುವಾಯಿತು. ಅಂದ್ರೆ ಅಂದು ರಾತ್ರಿ ನನ್ನ ಕೋಣೆಗೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಸ್ವತಃ ವಿಕ್ರಾಂತ್. ಕತ್ತಲೆಯಲ್ಲಿ ನನಗೆ ಕಾಣಿಸಿದ ಮುಖ ಇವನದೇ ಎಂಬ ಸತ್ಯ ಅವಳಿಗೆ ತಿಳಿದಾಗ ಅವಳ ತಲೆಯಲ್ಲಿ ಸಾವಿರಾರು ಆಲೋಚನೆಗಳು ಆ ಕ್ಷಣದಲ್ಲಿ ಸುಳಿದಾಡೋಕೆ ಶುರುವಾದವು. ಅವನಲ್ಲಿಗೆ ಯಾಕೆ ಬಂದಿದ್ದ? ಬಂದವನು ಮೌನವಾಗಿ ಯಾಕೆ ಹೊರಟೋದ? ಎಂಬ ಪ್ರಶ್ನೆಗಳು ಅವಳನ್ನು ಕಾಡೋಕೆ ಶುರುವಾದವು. ದೀಪಿಕಾ ಏನು ಮಾತನಾಡದೆ ಅಲ್ಲಿಂದ ಹೋದ್ಲು. ವಿಕ್ರಾಂತ್ ಮಾತ್ರ ಅವಳು ಯಾಕೆ ಹಾಗೆ ನೋಡಿದ್ಲು ಎಂದು ತಿಳಿಯದೆ ಗೊಂದಲದಲ್ಲೇನೆ ನಿಂತಿದ್ದ. ದೀಪಿಕಾ ಅಲ್ಲಿಂದ ಹೋದ ನಂತರ ಕ್ಯಾಬಿನಲ್ಲಿ ಸಂಪೂರ್ಣವಾಗಿ ಮೌನ ಅನ್ನೋದು ಆವರಿಸ್ತು. ವಿಕ್ರಾಂತ್ ಕುರ್ಚಿಯ ಮೇಲೆ ಹೊರಗಿ ಕಣ್ಣನ್ನು ಮುಚ್ಚಿ ಕುಳಿತಿದ್ದ. ಆದರೆ ಅವನ ಮನಸ್ಸಿನಲ್ಲಿ ಆಲೋಚನೆಗಳ ಸುನಾಮಿನಿ ಎದ್ದೋಗಿತ್ತು. ಯಾರೀಕೆ? ನನ್ನ ಜೀವನದ ಎಲ್ಲ ಲೆಕ್ಕಾಚಾರಗಳನ್ನೆಲ್ಲ ಉಲ್ಟಾ ಮಾಡಿಬಿಟ್ಲಲ್ಲ ಎಂದು ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ ಇದ್ದಾನೆ. ದೀಪಿಕಾಳ ಮುಗ್ಧ ಮುಖ ಕಣ್ಮುಂದೆ ಬಂದಾಗಲೆಲ್ಲ ಅವನಿಗೆ ಅತಿಯಾದ ಅರಿಯದ ಒಂದು ಸೆಳೆತ, ಪ್ರೇಮ ಉಂಟಾಗ್ತಾ ಇತ್ತು. ಅವಳ ಕಣ್ಣೀರು ಮತ್ತು ಅವಳು ತೋರಿಸಿದ ಕಾಳಜಿ ಅವನ ಕಠಿಣ ಹೃದಯವನ್ನ ಎಲ್ಲೋ ಒಂದು ಕಡೆ ತಡ್ತಾ ಇತ್ತು. ಆದರೆ ಮರುಕ್ಷಣವೇ ಅವಳು ಮದುವೆಯ ಮನೆಯಲ್ಲಿ ಎಲ್ಲರ ಮುಂದೆ ನಿಂತಿದ್ದ ದೃಶ್ಯ ನೆನಪಾಗಿ ಅವನಿಗೆ ಅಸಹ್ಯ ಅನ್ನಿಸ್ತು. ಒಬ್ಬ ಹೆಣ್ಣು ಮಗಳು ಈ ರೀತಿ ಅಸಹಾಯಕಳಾಗಿರಬಾರ್ದು. ನಾನೇಕೆ ಅವಳನ್ನ ಮದುವೆಯಾದೆ? ಕೇವಲ ಅವಳು ಸಾಯಬಾರ್ದು ಅನ್ನೋ ಒಂದೇ ಒಂದು ಸಣ್ಣ ಕಾರಣವನ್ನು ಇಟ್ಕೊಂಡು ಅವಳ ಜೀವನ ಪೂರ್ತಿ ಜವಾಬ್ದಾರಿ ಹೊರೋಕೆ ಸಾಧ್ಯನಾ ಎಂದು ತನ್ನನ್ನೇ ತಾನು ಪ್ರಶ್ನಿಸಿಕೊಳ್ಳೋಕೆ ಶುರು ಮಾಡ್ಕೊಳ್ತಾನೆ. ಅವನಿಗೆ ದೀಪಿಕಾ ಅಂದರೆ ಗೊತ್ತಿಲ್ಲ. ಒಂದು ಕಡೆ ಅನುಕಂಪ, ಇನ್ನೊಂದು ಕಡೆ ಅವಳು ತನ್ನ ಸ್ವತಂತ್ರ ಬದುಕಿಗೆ ಅಡ್ಡ ಬರ್ತಿದ್ದಾಳೆ ಅನ್ನುವಂತಹ ಒಂದು ರೀತಿಯ ಸಿಟ್ಟು. ಇಲ್ಲ, ಇದು ಸರಿಯಲ್ಲ. ಅವಳಿಗೂ ಮತ್ತು ನನಗೂ ಯಾವುದೇ ಹೊಂದಾಣಿಕೆ ಇಲ್ಲ. ಮೌಲ್ಯಗಳಿಲ್ಲದ ಈ ಬಂಧನ ನನಗಾಗಲಿ ಅಥವಾ ಅವಳಿಗಾಗಲಿ ನೆಮ್ಮದಿ ಕೊಡೋಕೆ ಸಾಧ್ಯವೇ ಇಲ್ಲ. ಹೇಗಾದರೂ ಮಾಡಿ ಅವಳಿಂದ ಆದಷ್ಟು ಬೇಗ ನಾನು ಅವಳನ್ನು ಒಪ್ಪಿಸಿ ಡೈವೋರ್ಸ್, ವಿಚ್ಛೇದನವನ್ನು ಪಡೆದುಕೊಳ್ಳಲೇಬೇಕು. ಅವಳನ್ನು ಅವಳ ಪಾಡಿಗೆ ಬಿಟ್ಟು ಅವಳಿಗೂ ಅವಳದೊಂದು ಜೀವನ ಇದೆ. ನಾನು ನನ್ನ ದಾರಿಗೆ ಮರಳೋದು ತುಂಬ ಒಳ್ಳೆಯದು ಅಂತ ದೃಢವಾಗಿ ನಿರ್ಧರಿಸ್ತಾನೆ. ಆದರೆ ಡೈವರ್ಸ್ ಬಗ್ಗೆ ಯೋಚಿಸುವಾಗಲೇ ಅವನ ಮನಸ್ಸಿನಲ್ಲಿ ಒಂದು ಮೂಲೆ ಅವಳ ತಪ್ಪೇನಿದೆ ಅಂತ ಕೇಳ್ತಾ ಇದೆ. ಈ ಪ್ರೇಮ ಮತ್ತು ದ್ವೇಷದ ನಡುವೆ ಸಿಲುಕಿದಂತಹ ವಿಕ್ರಾಂತ್ ತನ್ನ ತಲೆ ಹಿಡಿದು ಕುಳಿತುಕೊಂಡ್ಬಿಡ್ತಾನೆ. ಈಗ ಏನು ಮಾಡಬೇಕು ಅನ್ನೋದು ಅವನಿಗೆ ಗೊತ್ತಾಗ್ತಾನೆ ಇಲ್ಲ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. 1 ನಿಮಿಷ ನಿಮ್ಮೆಲ್ಲರ ಹತ್ರನೂ ಒಂದು ರಿಕ್ವೆಸ್ಟು, ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಪಕ್ಕದಲ್ಲೇ ವೈಟ್ ಕಲರಲ್ಲಿ ಕಾಣುತ್ತಲ್ಲ, ಅದೇ ಸಬ್ಸ್ಕ್ರೈಬ್ ಬಟನು. ಆಮೇಲೆ ನೆಕ್ಸ್ಟ್ ಏನು ಮೆಂಬರ್ಶಿಪ್ ತೋರಿಸುತ್ತೆ. ನಿಮಗೆ ನೆಕ್ಸ್ಟ್ ಮುಂದಿನ ಭಾಗಗಳನ್ನು 1 ದಿನ ಮುಂಚಿತವಾಗಿ 2 ದಿನ ಮುಂಚಿತವಾಗಿ ನೋಡಬೇಕಂದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಮೆಂಬರ್ಶಿಪ್ ತೊಗೊಳ್ಳಿ. ಒಂದು ಟೀ ಕುಡಿಯೋಷ್ಟು ರೇಟ್ ಇರುತ್ತೆ ಅಷ್ಟೇ.
ಎಕ್ಸ್‌ಕ್ಲೂಸಿವ್ ಕಥೆಗಳು ನೋಡ್ಬೋದು. ಇನ್ನು ನನ್ನ ಹಳೆ ಕತೆ ಬೇರೆ ಬೇರೆ ಕಥೆಗಳನ್ನ ನೋಡಬೇಕಂದ್ರೆ ಪ್ರೊಫೈಲ್ ಓಪನ್ ಮಾಡಬೇಕು ಅಂದರೆ ಅಲ್ಲೊಂದು ಫೋಟೋ ಕಾಣ್ತಿದೆಯಲ್ಲ ಹೆಸರು ಪಕ್ಕ, ಅಲ್ಲಿ ಹೋಗೋ ಮೇಲೆ ಕ್ಲಿಕ್ ಮಾಡಿ. ಎಲ್ಲ ಕಥೆಗಳು ಸಿಗುತ್ತೆ.